ಹೊತ್ತಿನ ರಾಜ್ ನ್ಯೂಸ್ ನಲ್ಲಿ ಮೊದಲ ಸ್ಟೋರಿ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ. ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿ 2 ದಿನಗಳಾಗಿವೆ. ಈ ಸಂದರ್ಭದಲ್ಲೇ ಸರ್ಕಾರದ ಮೇಲೆ ವಿಪಕ್ಷಗಳು ಮುಗಿಬೀಳ್ತಾ ಇದೆ. ಎಸ್ಐಆರ್ ಬಗ್ಗೆ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ ಇವಾಗ ಕೇಂದ್ರ ಸಚಿವರು. ನಿನ್ನೆ ರಾಮನಗರದಲ್ಲಿ, ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ಲೋಪದೋಷಗಳು ಕಂಡು ಬರ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ ವಿಪಕ್ಷಗಳು, ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ. ಲೋಪದೋಷಗಳಾಗ್ತಾ ಇದೆ ಎಸ್ಐಆರ್ ಅಲ್ಲಿ ಅಂತ. ರಾಮನಗರದಲ್ಲಿನ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ವಿಡಿಯೋವನ್ನು ರಿಲೀಸ್ ಮಾಡಲಾಗಿತ್ತು. ಎಸ್ಐಆರ್ ನಲ್ಲಿ ಅಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅನ್ನುವಂತ ಪ್ರಶ್ನೆಗೆ ಜೊತೆಗೆ ಆ ವಿಡಿಯೋದಲ್ಲಿ ಒಂದಷ್ಟು ಸಾಕ್ಷ್ಯಗಳು ಇತ್ತು. ಯಶವಂತಪುರ ಶಾಸಕರ ಫೋಟೋ ಹಿಡಿದು ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ ಇಲ್ಲಿ ಅಂತ ಈಗ ಮತ್ತೊಂದು ಆರೋಪ. ಶಾಸಕರ ಫೋಟೋ ಇರೋ ಬುಕ್ಲೆಟ್ ಹಿಡ್ಕೊಂಡು ಎಸ್ಐಆರ್ ಮಾಡ್ತಾ ಇದ್ದಾರೆ ಇವರು ಅಂತ. ಅಂದ್ರೆ ಮುಂಬರುವ ಚುನಾವಣೆಗೆ ಇವರು ಈಗಲಿಂದಲೇ ಪ್ರಮೋಷನ್ ಶುರು ಮಾಡ್ತಾ ಇದ್ದಾರೆ ಎಸ್ಐಆರ್ ಪ್ರಕ್ರಿಯೆ ಜೊತೆಗೆ ಅಂತ. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಇದ್ದಾಗ ಅಭಿವೃದ್ಧಿಗಾಗಿ ಬಿಜೆಪಿ ಸೇರಿ ಮಂತ್ರಿಯಾಗಿ ಎಂಜಾಯ್ ಮಾಡಿದ್ರು ಎಸ್.ಟಿ. ಸೋಮಶೇಖರ್. ಇವಾಗ ಮತ್ತೆ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಎಸ್.ಟಿ. ಸೋಮಶೇಖರ್ ವಿರುದ್ಧ ಸೆಂಟ್ರಲ್ ಮಿನಿಸ್ಟರ್ ಕೆಂಡ ಕಾರ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒಂದಷ್ಟು ಲೋಪದೋಷಗಳನ್ನ ಎತ್ತಿ ಹಿಡಿಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ನಿನ್ನೆ ರಾಮನಗರದಲ್ಲಿ ಆದಂತಹ ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ಒಂದು ವಿಡಿಯೋವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ರು. ಇವಾಗ ಯಶವಂತಪುರ ಕ್ಷೇತ್ರದಲ್ಲಿನ ಎಸ್ಐಆರ್ ಪ್ರಕ್ರಿಯೆ ಸಂದರ್ಭದಲ್ಲಿ ಲೋಪದೋಷಗಳಾಗಿದೆ ಅನ್ನೋದು ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಬುಕ್ಲೆಟ್ ನೋಡ್ತಾ ಇದ್ದೀರಿ. ಆ ಬುಕ್ಲೆಟ್ ನಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಒಂದು ಬುಕ್ಲೆಟ್ ಕಾಣಿಸ್ತಾ ಇದೆ ನಿಮ್ಗೆ. ಆ ಬುಕ್ಲೆಟ್ ನಲ್ಲಿ ಯಶವಂತಪುರ ಶಾಸಕರ ಫೋಟೋ ಇದೆ. ಒಳ್ಳೆ ಚೆನ್ನಾಗೈತಲ್ಲ, ಮಾಡ್ರ ತಪ್ಪು ವಿಡಿಯೋ ಮಾಡಿ ನಮ್ಗಿರ್ಬೇಕಲ್ಲ ಸರ್ ನೀವು. 1386 ಅಲ್ಲ, ನೀವು ಏನ್ ಗೊತ್ತಾ ಸರ್, ಈ ಬುಕ್ ಇಕ್ಕಂಡೆ ಎಸ್ಐಆರ್ ಮಾಡಿ ಅಂತ ಹೇಳೋರ ಹೇಳಿ. ಈ ಬುಕ್ ವಿಡಿಯೋ ಯಾಕೆ ಮಾಡ್ಬಾರ್ದು ಸರ್? ಒಳ್ಳೆ ಚೆನ್ನಾಗೈತಲ್ಲ, ಮಾಡ್ರ ತಪ್ಪು ವಿಡಿಯೋ ಮಾಡಿ ನಮ್ಗಿರ್ಬೇಕಲ್ಲ ಸರ್ ನೀವು. 1386 ಅಲ್ಲ, ನೀವು ಏನ್ ಗೊತ್ತಾ ಸರ್, ಈ ಬುಕ್ ಇಕ್ಕಂಡೆ ಎಸ್ಐಆರ್ ಮಾಡಿ ಅಂತ ಹೇಳೋರ ಹೇಳಿ. ಈ ಬುಕ್ ವಿಡಿಯೋ ಯಾಕೆ ಮಾಡ್ಬಾರ್ದು ಸರ್? ಒಳ್ಳೆ ಚೆನ್ನಾಗೈತಲ್ಲ, ಮಾಡ್ರ ತಪ್ಪು ವಿಡಿಯೋ ಮಾಡಿ ನಮ್ಗಿರ್ಬೇಕಲ್ಲ ಸರ್ ನೀವು. 1386 ನೋಡಿ, ನಿನ್ನೆ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಎಸ್ಐಆರ್ ಪ್ರಕ್ರಿಯೆನ ಹೆಂಗ್ ಮಾಡ್ತಾ ಇದ್ದಾರೆ ನೋಡಿ. ಮನೆಗೆ ಹೋಗೋದು ಬಿಟ್ಟು ಒಂದು ಚೌಟ್ರಿಲಿ ಯಾವುದೋ ಒಂದು ಕ್ಲೋಸ್ಡ್ ಒಂದು ಜಾಗದಲ್ಲಿ ಎಲ್ಲರನ್ನು ಒಟ್ಟಿಗೆ ಕರೆಸಿ ಎಸ್ಐಆರ್ ಪ್ರಕ್ರಿಯೆ ಮಾಡಿಸ್ತಾ ಇದ್ದಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಆರೋಪ ಇತ್ತು. ಈಗ ಮತ್ತೊಂದು ಕಡೆ ಯಶವಂತಪುರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕುಮಾರಸ್ವಾಮಿ ಅವರು. ಪಶ್ಚಿಮ ಬಂಗಾಳದ ಮೊಟ್ಟೆ ವಿಚಾರವನ್ನ ಪ್ರಸ್ತಾಪಿಸಿ ವಾರ್ನಿಂಗ್ ಮಾಡ್ತಿದ್ದಾರೆ. ಏನಂತ? ಅಧಿಕಾರಿಗಳು ಕಚೇರಿಯಲ್ಲೇ ಕುಳಿತು ಎಸ್ಐಆರ್ ಮಾಡಿದ್ರೆ ಆಗ್ಬಿಡುತ್ತಾ? ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಅಧಿಕಾರಿಗಳಿಗೆ ಮೊದಲೇ ಟ್ರೈನಿಂಗ್ ಮಾಡಿ ಕಳಿಸಿದ್ದಾರೆ. ಗುಲಾಮರಾಗಿ ಕೆಲಸ ಮಾಡಿ ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಶವಂತಪುರ ತಾವರಕೆರೆಯಲ್ಲಿ ಸೀಸ್ ಮಾಡಿದ್ದಾರೆ. ಸಿಕ್ಕಾಕೊಂಡ ಮೇಲೆ ಅಧಿಕಾರಿಗಳು ಸಾರಿ ಕೇಳ್ತಾರೆ. ಕಾಂಗ್ರೆಸ್ ಸರ್ಕಾರದಿಂದ ಮಹಾ ಅಕ್ರಮ ಆಗ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಜೆಪಿ ಭವನದಲ್ಲಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಸಂವಿಧಾನಬದ್ಧವಾಗಿ ಆಗ್ತಾ ಇಲ್ಲ.
ಅಧಿಕಾರಿಗಳು ಮನೆ ಮನೆಗೆ ಹೋಗಿ SIR ಪ್ರಕ್ರಿಯೆಯನ್ನ ಮಾಡಬೇಕು, ಆದ್ರೆ ಅದನ್ನು ಮಾಡ್ತಿಲ್ಲ. ಕಚೇರಿಯಲ್ಲೇ ಕೂತ್ಕೊಂಡು SIR ಮಾಡಿದ್ರೆ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ. ಯಾವುದೋ ಒಂದು ಭವನದಲ್ಲಿ ಎಲ್ರನ್ನೂ ಕೂರಿಸಿ ನೀವು SIR ಪ್ರಕ್ರಿಯೆ ಮಾಡಿಸ್ತೀರಿ, ಯಾವುದೋ ಒಂದು ದೇವಸ್ಥಾನನೋ ಅಥವಾ ಇನ್ನೊಂದು ಎಲ್ಲೋ ಒಂದು ಜಾಗದಲ್ಲೋ ಒಟ್ಟಿಗೆ ಕೂರಿಸಿ ನೀವು SIR ಪ್ರಕ್ರಿಯೆ ಮಾಡಿಸ್ತೀರಿ, ಕೂತಲ್ಲೇ ನೀವು ಎಲ್ಲ ಆಗಬೇಕು ಅಂತಂದ್ರೆ ಆಗ್ಬಿಡುತ್ತಾ? ಸಂವಿಧಾನಬದ್ಧವಾಗಿ ಆಗ್ಬೇಕಲ್ವಾ? ಗುಲಾಮರಾಗಿ ಕೆಲಸ ಮಾಡಿ ಅಂತ ಟ್ರೈನಿಂಗ್ ಕೊಟ್ಟಿರೋದು ಅಧಿಕಾರಿಗಳಿಗೆ ಮುಂಚೆನೇನೆ. ಇವಾಗ ಯಶವಂತಪುರ ತಾವರೆಕೆರೆಯಲ್ಲಿ ಸೀಸ್ ಮಾಡಿದ್ರು, ಸಿಕ್ಕಾಕೊಂಡ ಮೇಲೆ ಸಾರಿ ಕೇಳ್ತಾರೆ ಅಂತಂದ್ರು. ಯಶವಂತಪುರದ ಮಹಾನ್ ನಾಯಕರು ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಪಾಪ ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾತ್ರಿ ಹೊತ್ತು ಕದ್ದು ಚೆನ್ನೈಗೆ ಹೋಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಿಟ್ಟು BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ BJPನಲ್ಲಿ 3 ವರ್ಷ ಮಂತ್ರಿ ಪದವಿನೂ ಎಂಜಾಯ್ ಮಾಡಿ ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ. ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಅದೆಲ್ಲ ತನಿಖೆ ಆಗಬೇಕು. ಇವತ್ತು ಮತದಾರರನ್ನ ಇವತ್ತೇನು ಐಡೆಂಟಿಫೈ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿದ್ದಾರೆ ಸರ್ಕಾರದಲ್ಲಿ. ಬಹುಶಃ ಈಗಿನ ಸರ್ಕಾರದಲ್ಲಿ ಇವರಿಗೆಲ್ಲರಿಗೂ ತಯಾರು ಮಾಡಿ ಕಳಿಸಿದ್ದಾರೆ. ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು ಬಹುಶಃ. ಇವತ್ತು ನಿಮಗೆ ರೆಡ್ ಹ್ಯಾಂಡ್ ಆಗಿ ಯಾವೊಬ್ಬ ಅಧಿಕಾರಿ ಇವತ್ತು ಪ್ರಾಮಾಣಿಕವಾದ ಕೆಲಸ ಮಾಡಬೇಕು ಪಾರದರ್ಶಕತೆಯಿಂದ. ಯಶವಂತಪುರದ ತಾವರೆಕೆರೆ ಭಾಗದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಕಾರ್ಯಕರ್ತರು ಇದನ್ನೇನು ಸೀಸ್ ಮಾಡಿದ್ದಾರೆ, ಆ ಹೆಣ್ಣುಮಗಳು ಇವತ್ತು ಅಧಿಕಾರಿಯಾಗಿ ಏನು ಕೆಲಸ ಮಾಡ್ತಾರೆ, ಸಾರಿ ಕೇಳ್ತಾರೆ. ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಆಯ್ತು ಈಗ ಮಾಡಿದ್ದು ವಿಡಿಯೋ ಮಾಡಬೇಡಿ ಅಂತಾನೆ. ಇದು ಯಾವ ರೀತಿ ನಡೆಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ನ ಈಗ ಹೊಸ ಅಧ್ಯಕ್ಷರು ಏನು ಭಾಷಣ ಮಾಡಿದ್ದಾರೆ. ಯಶವಂತಪುರದ ಮಹಾನ್ ನಾಯಕರು ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಪಾಪ ಕಾಂಗ್ರೆಸ್ಸು JDSನ ಸಮ್ಮಿಶ್ರ ಸರ್ಕಾರ ಇದ್ದಾಗ ರಾತ್ರಿ ಹೊತ್ತು ಕದ್ದು ಚೆನ್ನೈಗೆ ಹೋಗಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಬಿಟ್ಟು BJP ಸೇರ್ತೀನಿ ಅಂತ ಹೇಳಿ BJPಗೆ ಸೇರಿ BJPನಲ್ಲಿ 3 ವರ್ಷ ಮಂತ್ರಿ ಪದವಿನೂ ಎಂಜಾಯ್ ಮಾಡಿ ನಂತರ ಕಾಂಗ್ರೆಸ್ ಸರ್ಕಾರ ಬಂದರೆ ಅಯ್ಯೋ ನನ್ನ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಿಲ್ಲ, ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ. ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಈ ಅಧಿಕಾರಿಗಳಿಗೆ ಅವರ ಒಂದು ಬುಕ್ಲೆಟ್ಗಳು, ಅವ್ರ ಫೋಟೋ ಇರ್ತಕ್ಕಂಥ ಬುಕ್ಲೆಟ್ಗಳಲ್ಲಿ ಅದು ಮತದಾರ ಲಿಸ್ಟ್ ಇಟ್ಕೊಂಡವರು ಏನು ಇಟ್ಕೊಂಡಿದ್ದಾರೋ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದನ್ನು ಏನು ರಾಜ್ಯದಲ್ಲಿ 3 ದಿನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಈ ಒಂದು ಪ್ರಕ್ರಿಯೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ದೊಡ್ಡ ಮಟ್ಟದ ಪ್ರಚಾರ ಅವರ ಮನೆಯಲ್ಲೇ ಇನಾಗ್ರೇಷನ್ ಮಾಡಿರ್ತಕ್ಕಂಥದ್ದು. ಈ SIRನ ಪ್ರಕ್ರಿಯೆಗೆ ಏನು ಇನಾಗ್ರೇಷನ್ ಮಾಡಿ ಎಲ್ರಿಗೂ ಸಂದೇಶ ಕಳಿಸಿದ್ರು. ಆ ಸಂದೇಶದ ಮುಖಾಂತರವೇ ಈಗ ಇಷ್ಟೊಂದು ರಾಜ್ಯದಲ್ಲಿ ಮತದಾರರ ವಿಷಯದಲ್ಲಿ ಏನು ಈ ಒಂದು ಪ್ರಕ್ರಿಯೆ ಇದೆ, ಯಾವ ಮತದಾರರ ಲಿಸ್ಟ್ನಲ್ಲಿ ಅವರ ಹೆಸರಿಲ್ಲ ಅದನ್ನು ಅಡಿಷನ್ನು ಮಾಡ್ತಕ್ಕಂಥದ್ದಿರ್ಬೋದು, ಇಲ್ಲ ತೀರ್ಕೊಂಡು ಹೋದಂಥವ್ರು, ಇಲ್ಲ ಬೇರೆ ಕಡೆ ವರ್ಗಾವಣೆ ಇರತಕ್ಕಂಥವರ
ಪರಿಷ್ಕೃತ ಪಟ್ಟಿಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಒಂದು 4-5 ನಿಯಮಾವಳಿಯನ್ನು ಕೊಟ್ಟು ಇವರಿಗೇನು ಪರಿಷ್ಕರಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನು, ನಿನ್ನೆ ದಿನ ರಾಮನಗರದ ಚೌಟ್ರಿಯಲ್ಲಿ ನಡೀತಾ ಇದ್ದಂಥ ವಿಷಯಗಳನ್ನು ಹಲವಾರು ಚೌಟ್ರಿಗಳಲ್ಲಿ ತಾವೆಲ್ಲ ತಮ್ಮ ಮಾಧ್ಯಮದಲ್ಲಿ ಇವತ್ತೇನು ಜನತೆ ಮುಂದಿಟ್ಟಿದ್ದೀರಿ. ಈಗ ನಿಮ್ಮ ಮುಂದೆ ನಾನು ಇಟ್ಟಿರ್ತಕ್ಕಂಥದ್ದು ಯಶವಂತಪುರದ ಮಹಾನ್ ನಾಯಕರು ಮತದಾರರ ಪಟ್ಟಿಯ ಪರಿಷ್ಕರಣೆ. ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು. ನೇರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರೋದು. SIR ಪ್ರಕ್ರಿಯೆ ಹೇಗೆ ಮಾಡಬೇಕು ಅಂತ ಹೇಳಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆಯೋ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಒಂದು ಕಡೆ ರಾಮನಗರದಲ್ಲಿ ಹಾಗೆ, ಮತ್ತೊಂದು ಕಡೆ ಯಶವಂತಪುರದಲ್ಲಿ ಹೀಗೆ. ಅದರಲ್ಲೂ ಎಸ್ ಟಿ ಸೋಮಶೇಖರ್ ಅವರು ಹೇಗೆಲ್ಲ ಈ ಹಿಂದೆ ನಡ್ಕೊಂಡಿದ್ರು ರಾಜ್ಯ ರಾಜಕಾರಣದಲ್ಲಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ರು.